ನಾರಾಯಣಂ ಗುಣೈಃ ಸರ್ವೈರ್ದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಬುಧ್ಯತೆ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ ನದು ದೇವತಾ ನಾಶ್ಚತ್ರ. ಮುಂದೆ ಅದೇನ ಸದೇವ ದೇವತಾವಚನ ಅಬಾದಿ ಶಬ್ದೈ ಪ್ರಾಬಲ್ಯಮಾಗಮಶ್ಚೈವ ಅದೆಲ್ಲ ಆಯಿತು. ನಾನು ದೇವತಾ ನಾಸ್ತ್ಯತ್ರ ಮಾನಾಭಾವಾತ್ ಶರೀರೇಂದ್ರಿಯಾದಿಮತ್ವೇ ಚ ಉಪಲಂಭಾಪತ್ತೇಹೇ ಅದಾಗಿತ್ತು. ಅಂತರ್ಧಾನ ಶಕ್ತೌ ಚ ನ ಮಾನಮಿತ್ಯನುಪಾತ್ ಅನುಪಪತ್ತಿ ನಿರಾಸಾಯ ಅಪಿ ದೇವತಾವಚನಾದಿತಿ. ಪೃಥಿವ್ಯಾದ್ಯಭಿಮಾನಿನ್ಯೋ ದೇವತಾಃ ಪ್ರಸಿತೌಜಸಃ ಇತ್ಯಾದಿ ತಾದೃಶ ದೇವತಾ ಪ್ರತಿಪಾದಕ ಆಗಮರೂಪ ವಚನಾದಿತ್ಯರ್ಥಃ. ದೇವತೆಗಳಿದ್ದಾರೆ ಅಂತ ಸ್ಪಷ್ಟ ಪ್ರಮಾಣ ಇರೋದ್ರಿಂದ ದೇವತೆಗಳೇ ಇಲ್ಲ, ಇದ್ದಾರೆ ಅಂತ ಹೇಳಿ ಆಧಾರ ಇಲ್ಲ. ಇದ್ರೆ ಅವ್ರಿಗೆ ಕಣ್ಣಿಗೆ ಕಾಣಬೇಕಾಗಿತ್ತು, ಅಂತರ್ಧಾನರಾಗ್ತಾರೆ ಅಂತ ಹೇಳಿದರೆ ಅದಕ್ಕೆ ಆಧಾರ ಇಲ್ಲ. ಏನೇನೋ ಪ್ರಶ್ನೆ ಕೇಳಿದ್ದ, ಅದಕ್ಕೆಲ್ಲ ಯಾವುದು ಉತ್ತರ? ದೇವತಾ ವಚನ ಅಂದರೆ ಆಗಮದಲ್ಲೇ ಬಂದಿದೆ, ದೇವತೆಗಳಿದ್ದಾರೆ ಇತ್ಯಾದಿ ವಿಚಾರಗಳ ಬಗ್ಗೆ ಯಾವ ರೀತಿಯಾದ ಗೊಂದಲವೂ ಇಲ್ಲ. ತಥಾಚ ದೇವತಾ ಸದ್ವಿಗ್ರಹ ತದಂತರ್ಧಾನಾಭಿಮನ್ಯಮಾನ ವ್ಯಾಪಕತ್ವಾದೇಹೇ ಸಿದ್ಧತ್ವಾನ್ನ ಕೋಪಿ ದೋಷ ಇತ್ಯರ್ಥಃ. ತಥಾಚ ಆದ್ದರಿಂದ ಒಟ್ಟಾಗಿ ದೇವತಾ ದೇವತೆಗಳು, ತದ್ವಿಗ್ರಹ ಅವರಿಗೆ ರೂಪ ಇರೋದು, ತದಂತರ್ಧಾನ ಅವರಿಗೆ ಅಂತರ್ಧಾನ ಶಕ್ತಿ ಇರೋದು, ಅಭಿಮನ್ಯಮಾನ ವ್ಯಾಪಕತ್ವಾದೇಹೇ ಮತ್ತು ಅಭಿಮನ್ಯವಾದ ವಸ್ತುಗಳಲ್ಲೆಲ್ಲ ಅವರು ಅಭಿಮಾನಿಗಳಾಗಿ ನೆಲೆಸಿರೋದು, ಇವೆಲ್ಲ ಸಿದ್ಧವಾಗಿರೋದ್ರಿಂದ ನಕೋಪಿ ದೋಷ ಇತಿ, ಯಾವ ದೋಷವೂ ಕೂಡ ಇಲ್ವೇ ಇಲ್ಲ ಅಂತ ತಿಳಿಸಿದೆ. ದೇವತಾ ಅನ್ನೋ ಶಬ್ದ ಉಪಯೋಗಿಸಿದ್ದಕ್ಕೆ ಶ್ರೀಮದ್ ಆಚಾರ್ಯರು ಎಷ್ಟೆಲ್ಲ ಅರ್ಥ ಇದೆ ಎಂಬುದನ್ನು ತಿಳಿಸಿದರು. ನಾನು ಅಥಾಪಿ ನ ಸರ್ವಕರ್ತೃತ್ವಾದ್ಯನಂತ ಗುಣೋ ಹರಿ ಇತಿ ಯುಕ್ತಂ. ಆದರೂ ಕೂಡ ನೀವು ಸರ್ವಕರ್ತೃತ್ವಾದಿ ಅನಂತ ಗುಣದಿಂದ ಕೂಡಿದವನು ಹರಿ ಅಂತ ಹೇಳಿದ್ರಲ್ಲ, ಅದು ಸರಿಯಲ್ಲ. ಯಾತಕ್ಕೆ ಪ್ರಶ್ನೆ ಹಾಕಿದ್ರು, ನಿನ್ನೆ ಬಂದಿತ್ತದು. ಪ್ರಳಯ ಕಾಲದಲ್ಲಿ ಏನಿಲ್ಲ, ಏನೂ ಇಲ್ಲ, ಇರೋದೇನೋ ಅಭಾವ ಒಂದೇ. ಅಭಾವದಿಂದ ಸೃಷ್ಟಿಯಾಗತ್ತೆ ಅಂತ ಹೇಳಿರೋದ್ರಿಂದ ಅಭಾವಕ್ಕೆ ಯಾವ ಗುಣಗಳು ಇಲ್ಲ. ಅದರಿಂದಾಗಿನೇ ವಿಷ್ಣುವೂ ಇಲ್ಲ, ಅನಂತ ಗುಣನೂ ಇಲ್ಲ, ಅವನು ಸರ್ವಕರ್ತೃವೂ ಅಲ್ಲ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆ. ಆಬ್ಸೆನ್ಸ್ ಇಲ್ಲದೆ ಇರೋದು ವಸ್ತು. ಇಲ್ಲಿ ಘಟಾಭಾವ, ಪುಸ್ತಕದ ಭಾವ. ನನು ಅಥಾಪಿ ನಾ ಸರ್ವಕರ್ತೃತ್ವಾದ್ಯನಂತ ಗುಣೋ ಹರಿ ರೀತಿ ಯುಕ್ತಂ. ಸರ್ವೇ ಭಾವಾಃ ಪ್ರಳಯೇ ಅಸಂತೋ ಭಾವತ್ವಾತ್ ಕಾರ್ಯವತಿತಿ ಯುಕ್ತ್ಯಾ ಲಯೇ ಭಾವಮಾತ್ರ ಸಿದ್ಧೌ ಕಾರ್ಯಸ್ಯ ಕರ್ತೃಪಾದಾನ ಪೂರ್ವಕತ್ವ ನಿಯಮ ಮುಕ್ತಿಯ ನೇಮ ಯುಕ್ತ್ಯಾ ಅಸದೇವ ಇದಮಗ್ರೇ ಸ ಯದ್ಯದೇವ ತನ್ಮನೋ ಅಕುರುತ ಇತ್ಯಾದಿ ಶ್ರುತ್ಯುಪಸರ್ಜನತೆಯ ಕಾರಣತ್ವೇನ ಉಪೇತಸ್ಯ ಲಯವರ್ತಿ ವಿಶ್ವ ಪ್ರಾಗಭಾವಸ್ಯ ಕರ್ತೃತ್ವ ಸಾಧನೇನ ತದ್ವಿರೋಧಾತ್. ಶ್ರುತಿಗಳಲ್ಲಿ ವಿಶ್ವ ಪ್ರಳಯ ಆಗೋಗ್ಬಿಟ್ಟಿದೆ, ಆಗ ವಿಶ್ವ ಪ್ರಾಗಭಾವಸ್ಯ ಕರ್ತೃತ್ವ ಸಾಧನೇನ, ವಿಶ್ವ ಮೊದಲು ಇದ್ದಿಲ್ಲ ಅನ್ನೋದೇ ಸೃಷ್ಟಿಗೆ ಸಾಧನ ಹೊರತು ವಿಷ್ಣು ಮೊದಲಾದವರೇನೂ ಅಲ್ಲ ಅಂತ ಶ್ರುತಿಯಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿದ. ತಸ್ಯೈವ ಅಶೇಷ ತಸ್ಯೈವ ಉಪಾದಾನ, ಅದೇ ಉಪಾದಾನ ಕಾರಣ, ಬೇರೆ ಏನೂ ಇಲ್ಲ. ನಚ ಜಡಸ್ಯ ಕರ್ತೃತ್ವ ಯೋಗ, ಇನ್ನು ಜಡಕ್ಕೆ ಕರ್ತೃತ್ವ ಇಲ್ಲ ಅಂತ ಹೇಳಬಾರದು. ಯಾಕೆ? ವೃಕ್ಷೇಣ ಸ್ಥೀಯತೆ ಇತ್ಯಾದೋ ಕರ್ತೃವಾಚಿತ್ರು ತೃತೀಯ ದರ್ಶನಾತ್. ವೃಕ್ಷೇಣ ಸ್ಥೀಯತೆ ಇತ್ಯಾದಿ ಪದಗಳಲ್ಲಿ ಜಡಕ್ಕೂ ಕೂಡ ಕರ್ತೃತ್ವ ಹೇಳಿರೋದ್ರಿಂದ ಜಡಕ್ಕೆ ಕರ್ತೃತ್ವ ಇಲ್ಲ ಅನ್ನೋ ವಾದ ಸರಿಯಲ್ಲ ಅಂತ ಹೇಳ್ತಾನೆ. ನಚ ಅಭಾವಸ್ಯ ಭಾವೋಪಾದಾನತ್ವ ಯೋಗ. ಅಲ್ರಿ, ಅಭಾವ ಅಂತೀರಿ, ಮುಂದೆ ಜಗತ್ತು ಸೃಷ್ಟಿಯಾಯಿತು, ಜಗತ್ತೇನೂ ಅಭಾವ ಅಲ್ಲ. ಭಾವದಿಂದ ಭಾವ ಹುಟ್ಟಬೇಕು, ಅಭಾವದಿಂದ ಅಭಾವ ಹುಟ್ಟಬೇಕು. ಅಭಾವದಿಂದ ಭಾವ ಹೇಗೆ ಹುಟ್ಟುತ್ತೆ? ನಥಿಂಗ್ ಇಂದ ಸಮಥಿಂಗ್ ಬಂದಾಗ ಆಯ್ತಲ್ಲ ಅಂತ ಇನ್ನು ಪ್ರಶ್ನೆ ಕೇಳಬಹುದು. ಕೇಳಬೇಡಿ. ನೀರೂಪಸ್ಯ ವಾಯೋ ರೂಪಯುಕ್ತ ಅಗ್ನುಪಾದಾನತ್ವಾದ್ಯುಪಪತ್ತೇಹೇ. ಕೆಂಡ ಇದೆ, ಈಗ ಗಾಳಿ ಬೀಸ್ತಾರೆ, ಅಗ್ನಿ ಬಂತು. ಮೊದಲು ಅಗ್ನಿ ಇರಲಿಲ್ಲ, ಅಗ್ನಿ ಬಂತು, ಗಾಳಿ ಬೀಸಿದ್ರು, ಗಾಳಿ ಏನದು? ರೂಪ ಇಲ್ಲ. ಬಂದ ಅಗ್ನಿಗೇನಿದೆ? ರೂಪ ಇದೆ. ಇಲ್ಲ, ರೂಪ ಇಲ್ಲದ್ರಿಂದ ರೂಪ ಇರೋ ವಸ್ತು ಹುಟ್ಟುತ್ತೋ ಇಲ್ಲೋ? ಅಭಾವದಿಂದ ಭಾವ ವಸ್ತು ಯಾಕೆ ಹುಟ್ಟಬಾರದು? ಅವನ ವಾದ ಮಾಡೋದಂಥದ್ದೆಲ್ಲ ಕೇಳ್ತಾರೆ. ಕುತ ಏವ ಈಶ್ವರ ಕುತಸ್ತರ ಅಂದಮೇಲೆ ದೇವನೇ ಬೇಕಾಗಿಲ್ಲ. ಕುತಃ ಈಶ್ವರ, ಎಲ್ಲಿ ದೇವರು? ಕುತಸ್ಥರಾಂ ತಸ್ಯ ಸರ್ವಕರ್ತೃತ್ವಂ,
ಅವನ್ ಎಲ್ಲಿ ಸರ್ವಕರ್ತೃತ್ವ? ಕುತಸ್ತಮಾಂ ಅನಂತ ಗುಣತಾ ತಸ್ಯ. ಅನಂತ ಗುಣ ಇಲ್ಲಿಂದ ಬಂತು, ಒಂದು ಇಲ್ಲದ ವಸ್ತುಗೆ ಅನಂತ ಗುಣನ ಅಂತ ಕೇಳ್ತಾನೆ. ಅರ್ಥ ಆಯ್ತಾ? ಅವ್ರ ಮಾತು ನೋಡಿ ಹೇಗಿದೆ. ಕುತ ಏವ ಈಶ್ವರ, ಎಲ್ಲಿದ್ದಾನೆ ದೇವರು? ಕುತಸ್ತರಾಂ ತಸ್ಯ ಸರ್ವಕರ್ತೃತ್ವಂ, ದೇವರೇ ಇಲ್ಲಿಂದ ಸರ್ವಕರ್ತೃತ್ವ ಇಲ್ಲಿ ಬಂತವನಿಗೆ. ಕುತಸ್ತಮಾಂ ಅನಂತ ಗುಣತಾ ತಸ್ಯ, ಅವನೇ ಇಲ್ಲಿಂದ ಅನಂತ ಗುಣ ಇಲ್ಲಿಂದ ಬರುತ್ತವನಿಗೆ. ಕುತಃ ಕುತಸ್ತರಾಂ ಕುತಸ್ತಮಾಂ, ಸ್ವಾರಸ್ಯ ನೋಡಿ. ಮಚ್ ಮೋರ್ ಮೋಸ್ಟ್, ಗೊತ್ತಾಯ್ತು? ಇದಕ್ಕಿಂತ ಅದು ಹೋಪ್ಲೆಸ್, ಅದಕ್ಕಿಂತ ಇನ್ನೂ ಹೋಪ್ಲೆಸ್ ಅದು. ಆದ್ರಿಂದ ಅನಂತ ಗುಣತ್ವದ ಬಗ್ಗೆ ಮಾತೇ ಆಡಬೇಡಿ ಅಂತ ಗಲಾಟೆಗಳ. ಆ ವಾಕ್ಯ ಸರಿಯಾಗಿ ನೆನಪಿಟ್ಕೋಬೇಕು. ಕುತಯೇವೇಶ್ವರ, ಇವತ್ತು ಮಾತಾಡ್ತಿರೋ ಜನ ಇದೇನೆ. ಎಲ್ರಿ ದೇವರು, ಏನೆಲ್ಲ ಮಾಡ್ತಾನ ಅವನು, ಅನಂತ ಗುಣ ಏನು ಬಂತವನಿಗೆ ಅಂತ ಕೇಳ್ತಾರಲ್ಲ, ಎಷ್ಟು ಎಫೆಕ್ಟಿವ್ ಪದ ಉಪಯೋಗಿಸಿದ್ದಾರೆ. ಕುತಯೇವ ಈಶ್ವರ ಕುತಸ್ತರಾಂ ತಸ್ಯ ಸೈಟೇ ಇಲ್ಲ, ಮನೆಯಂತೆ 5 ಸ್ಟೋರೀಸ್ ಅಂತ ಏನು ಉಚ್ಚತನ ಇದು ಒಂದು ಏನಿಲ್ಲ. ಬೇಸಿಕ್ ಏದಿರ್ಬೇಕಾಗಿತ್ತಲ್ಲಿ, ಜಾಗನೇ ಇಲ್ಲ. ಫಸ್ಟ್ ಅಲ್ಲಿ ಜಾಗನೇ ಇಲ್ಲ, ಅಲ್ಲಿ ಏನು ಹೇಳಿದ್ದೆ ಕಥೆನ ಸರಿಯಲ್ಲ. ಅದು ಕುತ್ರ ಈಗ ಅದಕ್ಕೆ ಇತ್ಯತಃ ಪ್ರಾಪ್ತಂ ಅಸದಿತಿತೇನ್ನ ಪ್ರತಿಷೇಧ ಮಾತ್ರತ್ವ ಸೂತ್ರ. ಅದು ಎಷ್ಟು ಸೂತ್ರ ಇವೆ? ಷಟ್ಕಂ, 6 ಸೂತ್ರಗಳಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್ ಇತ್ಯಾದಿ. ಅದಕ್ಕೆ ಹೇಳ್ತಾರೆ, ನೀನು ಅಸತ್ ಏನು ಅರ್ಥ, ಅಭಾವ ಶಬ್ದಕ್ಕೆ ಅರ್ಥ ಮಾಡ್ಕೊಂಡು ಅಸದೇವೇದಮಗ್ರೆ ಆಸೀತ್ ಅಂತ ಹೇಳ್ತಾ ಅಭಾವ ಅಂತ ಅರ್ಥ ಮಾಡ್ಕೊಂಡು, ಶಬ್ದಕ್ಕೆ ಅಭಾವ ಅಂತ ಅರ್ಥ ಅಲ್ಲೇ ಅಲ್ಲ. ಅದಕ್ಕೆ ಗೊತ್ತಾಯ್ತಾ? ಅವ್ಯಕ್ತನಾದ ನಾರಾಯಣ ಅಂತ ಅರ್ಥನೇ ಹೊರತು ಏನಲ್ಲ ಅದು. ಅವನ ಒಂದು ಪದನ ಅಪಾರ್ಥ ಮಾಡ್ಕೊಂಡು ಎಲ್ಲ ಮಾತಾಡ್ತಾ ಇದ್ದಾನು. ಅತ್ರ ಅಸತ್ ಶಬ್ದೇನ ಲಯವರ್ತಿ ವಿಶ್ವ ಪ್ರಾಗಭಾವ ಉಚ್ಯತೆ ಖಂಡನೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರಲ್ಲ. ಅಸದಿತಿ ಕಾರಣ ಶಬ್ದ ಕರ್ತೃವಚನ. ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್. ಅಸತ್ತಿನ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಅಸತ್ತಿನ ಬಗ್ಗೆ ವೇದ ಹೇಳ್ತಾನೇ ಇಲ್ಲ, ಅದೊಂದು ಕಾರಣ ಆಗ ಸಾಧ್ಯತೆನೇ ಇಲ್ಲ. ಆದ್ರಿಂದ ಅಲ್ಪ ಪ್ರಸಕ್ತವಾದ ಅಭಾವ ಅಲ್ಲೇ ಅಲ್ಲ. ಅಭಾವೋ ನೈವ ಕರ್ತ ಕೃತ ಕುತಃ ಇತ್ಯತೋಪಿ ಅಸದಿತಿ ಹೇತುಗರ್ಭಮಿದಂ ಅಭಾವತ್ವಾತ್ ನಿಷೇಧೈಕ ಸ್ವರೂಪತ್ವಾತ್. ಹೇತುಗರ್ಭವಾದ ಪದ ಇದು ಅಭಾವವಾದ್ದರಿಂದ ನಿಷೇಧೈಕ ಸ್ವರೂಪ ಅಂದ್ರೆ ನೆಗೆಟಿವ್ ಎಕ್ಸಿಸ್ಟೆನ್ಸ್, ಅದಕ್ಕೆ ಪಾಸಿಟಿವ್ ಎಕ್ಸಿಸ್ಟೆನ್ಸ್ ಅಲ್ಲ. ಪ್ರಾಕ್ ಪ್ರಧ್ವಂಸ ಸದಾತ್ವೇನ ತ್ರಿವಿಧೋ ಅಭಾವ ಇಷ್ಯತೆ. ಎಲ್ಲಿದ್ದದು? ತತ್ವ ಸಂಖ್ಯಾನದಲ್ಲಿ ಹೇಳಿದ್ದಾರೆ. ಪ್ರಾಗ್ ಅಭಾವ ಧ್ವಂಸ, ಪ್ರಾಗಭಾವ ಧ್ವಂಸಾಭಾವ ಅಂದ್ರೆ ಪ್ರಧ್ವಂಸಾಭಾವ ಮತ್ತು ಅತ್ಯಂತಾಭಾವ ಅಥವಾ ಸದಾಭಾವ. ಅತ್ಯಂತಾಭಾವ ಅಂದ್ರೆ ಸದಾಭಾವ ಅಂದ್ರೆ ಒಂದು. ಅತ್ಯಂತಾಭಾವ ಅಂತ ಎಲ್ಲಿ ಹೇಳಿದ್ದಾರೆ? ಪ್ರಾಗಭಾವ ಸದಾತ್ವೇನ ತ್ರಿವಿಧೋ ಅಭಾವಿಷ್ಯತೆ. ಇದು ತತ್ವ ಸಂಖ್ಯಾನದಲ್ಲಿ ಬಂತು. ಅತ್ಯಂತಾಭಾವ ಅಂತ ಬೇಕಾಗಿಲ್ಲ, ಪ್ರಸಿದ್ಧವಾದ ಪದ. ಅತ್ಯಂತ ಅಂದ್ರೆ ಸದಾ ಅಂತ ಅರ್ಥ. ಕಾರಣ ಶಬ್ದ ಅಸದಿತಿ ಹೇತುಗರ್ಭವಿದಂ ಅಭಾವತ್ವಾತ್ ಛೇದೈಕ ಸ್ವರೂಪತ್ವಾತ್ ತಾವತಾ ಕುತೋ ಕರ್ತೃತ ಇತ್ಯತೋಪಿ ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿದಿತಿ ಅಭಾವ ಕರ್ತ ಕ್ವಾಪಿ ನೋಪಲಭ್ಯತೆ ಇತಿ ವ್ಯಭಿಚಾರಾಭಾವೋಕ್ತ್ಯ ಯೋ ಅಭಾವ ಸೋ ಅಕರ್ತ ಇತಿ ವ್ಯಾಪ್ತಿ ಲಾಭಾತ್ ತದ್ಬಲಾದಿತಿ ಭಾವ. ಇದಿಷ್ಟು ಪೂರ್ವಪಕ್ಷದ ವಿವರಣೆ ಬಂದಿದೆ ಅಂತ ಹೇಳೋದಕ್ಕೆ ಇದಿಷ್ಟು ಕೂಡ. ತೃತೀಯ ಯೋಗಿತ್ವ ರೂಪ ಕರ್ತೃತ್ವ ದೃಷ್ಟೌ ಅಪಿ ಹರೌ ಅಭಿಮತಸ್ಯ ಬುದ್ಧಿಪೂರ್ವ ಕೃತಿಮತ್ವ ರೂಪ ಕರ್ತೃತ್ವಸ್ಯ ಕ್ವಚಿತ್ ಅಭಾವೇ ಅನುಪಲಂಭಾದಿತಿ ಭಾವ. ಒಟ್ಟು ಪೂರ್ವಪಕ್ಷದ ಸಾರಾಂಶ ಏನು ಅಂದ್ರೆ ತೃತೀಯ ಯೋಗಿತ್ವ ರೂಪ ಬಂತ ವೃಕ್ಷೇಣ ಸ್ಥೀಯತೆ. ವೃಕ್ಷೇಣ ತೃತೀಯ ಯೋಗಿತ್ವ ರೂಪ ಕರ್ತೃತ್ವ ದೃಷ್ಟೌ ಅಪಿ ಹರೌ ಅಭಿಮತಸ್ಯ ಬುದ್ಧಿಪೂರ್ವ ಕೃತಿಪತ್ವ ರೂಪ ಕರ್ತೃತ್ವಸ್ಯ ಕ್ವಚಿತ್ ಅಭಾವೇ ಅನುಪಲಂಭಾದಿತಿ ಭಾವ ಇರಲ್ಪಡುತ್ತದೆ. ಪ್ಯಾಸಿವ್ ಅಷ್ಟೇನೆ. ತಿಷ್ಠತಿ ಸ್ಥೀಯತೆ, ತಿಷ್ಠತಿ ನಿಂತಿದೆ, ಸ್ಥೀಯತೆ ನಿಲ್ಲಲ್ಪಟ್ಟಿದೆ, ಆ ರೀತಿ ಅರ್ಥ. ನಿಲ್ಲಿಸಲ್ಪಟ್ಟಿದೆ ಏನ ಸದಾ ಒಂದು. ಅತ್ಯಂತ ಅಂದ್ರೆ ಅತ್ಯಂತ ಸುಳ್ಳು ಹೇಳ್ತಾನೆ, ಗೊತ್ತಾಯ್ತಾ? ಅತ್ಯಂತ ಸುಂದರ, ಅತ್ಯಂತ ರೂಪರಹಿತ, ಅತ್ಯಂತ ಸದಾ, ಅಂತ ಅತಿ ಅಂತ. ಅಂತ ಅಂದ್ರೆ ಕೊನೆ, ಅತ್ಯಂತ ಅಂದ್ರೆ ಕೊನೆ ಇಲ್ಲ, ಅಪ್ ಟು ಲಾಸ್ಟ್, ಈವನ್ ಟು ಲಾಸ್ಟ್ ಮೊಮೆಂಟ್, ಸದಾ ಅಂತ ಅರ್ಥ. ಆತ್ಯಂತಿಕ ಅಂದ್ರೆ ಅಬ್ಸಲ್ಯೂಟ್, ಆತ್ಯಂತಿಕ. ಅದು ಅತ್ಯಂತ, ಅದೇ ಅತ್ಯಂತ ಭಾವ ಆತ್ಯಂತಿಕತ್ವ, ಆತ್ಯಂತಿಕ ಅಷ್ಟೇ ಅಲ್ಲ. ಅನಂತ, ಅನಂತ ಅಂದ್ರೆ ಟೆಂಡ್ಸ್ ಟು ಅನಂತ, ನಾಟ್ ಎಕ್ಸಾಕ್ಟ್ಲಿ ಅನಂತ, ಗೊತ್ತಾಯ್ತಾ? ಅತ್ಯಂತ ಸುಳ್ಳು ಹೇಳ್ತಾನೆ, ಅನಂತ ಸುಳ್ಳು ಹೇಳ್ತಾನೆ ಅಂತ ಅರ್ಥ ಏನಲ್ಲ. ಹಾಗೆ ಅನಂತ ಅವನೇ ಇಲ್ಲ ಫಸ್ಟ್, ಆದ್ರಿಂದ ಸಾಧ್ಯ ಇಲ್ಲ. ಅತ್ಯಂತ ಬಹಳವಾಗಿ ಅಂತ ಅರ್ಥ. ನನು ಲೋಕೆ ಅದೃಷ್ಟಮಪಿ ವಸ್ತು
ವಿಶ್ವಪ್ರಾಗಭಾವಸ್ಯ ಮುಕ್ತ ದಿಶಾ ಕರ್ತೃತ್ವ ಉಪಾದಾನತ್ವಂಚ ತಥಾ ಚ ಅಪ್ರಯೋಜಕೋ ಹೇತುರಿತ್ಯತೋಪಿ ಅಸದಿತಿ ಅಸದೇವ ಇತಿ ಏವಕಾರಾನ್ವಯಃ ನನು ಲೋಕೆ ಅದೃಷ್ಟಮಪಿ ಅಸ್ತು ವಿಶ್ವಪ್ರಾಗಭಾವಸ್ಯ ಉಕ್ತ ದಿಶಾ ಕರ್ತೃತ್ವಮುಪಾದಾನತ್ವಂಚ. ಅದು ವೇದವ್ಯಾಸದೇವರ ಮಾತು ಮೊದಲೇ ಮಾತು ಅಂದರೆ ಅಸತ್ತಿಗೆ ಕಾರಣ ಅಂತ ಹೇಳೋದು ಕೊರಟೇ ಇಲ್ಲ ನಾವು ಅಂತ ಹೇಳಿದರು. ಹಾಗೇನು ಹೇಳ್ಬೋದು, ಅಸತ್ತಿಗೆ ಕಾರಣತ್ವ ಇಲ್ಲ ಲೋಕದಲ್ಲಿ, ಅದು ಕರೆಕ್ಟೇ. ಆದರೆ ಅದೃಷ್ಟಮುಖಿ ವಸ್ತು ವಿಧಿ ಪ್ರಾಗಭಾವಸ್ಯ ವಿಶ್ವಪ್ರಾಗಭಾವಸ್ಯ ಉಕ್ತದ್ಯ ಕರ್ತೃತ್ವಮುಪಾದಾನತ್ವಂಚ ವೇದ ಹೇಳಿದೆಯಲ್ಲ. ಆದ್ದರಿಂದ ಲೋಕದಲ್ಲಿ ಕಾಣದೆ ಹೋಗಿದ್ರು ಕೂಡ ಅಸತ್ತಿಗೇನಿರಲಿ, ವಿಶ್ವಕರ್ತೃತ್ವ ಇರಲಿ ಅಂತ ಯಾಕೆ ಅನ್ನಬಾರದು. ನೀವು ಹೇಳೋದಿಲ್ಲ ಲೋಕದಲ್ಲಿ ಅನಂತ ಗುಣ ಯಾರ್ಯಾರು ಇದೆಯಾ ಇಲ್ಲ, ದೇವರಲ್ಲಿದೆ ಅಂತ ಹೇಳ್ತೀರೇನು, ಆ ಟೈಪ್ ಇದು ಅಂತ. ಸೊ ಜಗತ್ತಿನಲ್ಲಿ ಅಭಾವದಿಂದ ಭಾವಪದ ಸೃಷ್ಟಿ ಆಗೋದಿಲ್ಲ ಅಂಬುದು ಕರೆಕ್ಟೇ. ಲೋಕೆ ಅದೃಷ್ಟಮಪಿ, ಗೊತ್ತಾಯ್ತು, ಜಗತ್ತಿನಲ್ಲಿ ಕಂಡಿಲ್ಲ ನಿಜ, ಆದರೆ ವೇದ ಹೇಳಿರೋದ್ರಿಂದ ವಿಶ್ವಪ್ರಾಗಭಾವಸ್ಯ ಮುಕ್ತ ದಿಶಾ ಕರ್ತೃತ್ವ ಉಪಾದಾನತ್ವಂಚ ಅಸ್ತು ತಥಾ ಚ ಅಪ್ರಯೋಜಕೋ ಹೇತುರಿತ್ಯತೋಪಿ ಅಸದಿತಿ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಅಸದೇವ ಇತಿ ಏವಕಾರ ಅನ್ವಯ. ಯದಿ ಅಸತ್ ಅಭಾವ ಕರ್ತೃ ಉಪಾದಾನ ಕಾರಣಂ ತರ್ಹಿ ಕ್ವಚಿತ್ ಪ್ರಳಯ ಅಸದೇವ ಸ್ಯಾದಿತಿ ಶೇಷಃ. ಅಭಾವ ಶಬ್ದಕ್ಕೆ ನೀನು ಅಸತ್ ಅಂತ ಅರ್ಥ ಮಾಡಿಕೊಂಡ್ರೆ ಉಪಾದಾನ ಕಾರಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಳಯದಲ್ಲಿ ಅಸತ್ತು ಅಂದರೆ ಉಳಿಯೋದು ಯಾವಾಗ ಅಸತ್ ಅಂತ ಆಯ್ತೆ ಹೊರತು ಅಸತ್ತಿನ ಸೃಷ್ಟಿ ಅಂತ ಇಲ್ಲ. ಅಭಾವ ಮಾತ್ರ ಅವಶೇಷ ಸ್ಯಾತ್ ಕಾರ್ಯನಾಶೆ ಉಪಾದಾನ ಕಾರಣ ಅವಶೇಷ ನಿಯಮಾತ್. ಎರಡು ರೀತಿಯದು. ಇನ್ನೊಂದು ರೀತಿ, ಅಭಾವದಿಂದ ಸೃಷ್ಟಿಯಾಗಿದೆ ಜಗತ್ತು ಅಂತ ತಿಳ್ಕೊಂಡ್ರೆ ಜಗತ್ತು ಪ್ರಳಯ ಹೊಂದಾಗ ಏನಾಗಬೇಕದು ಮತ್ತೆ ಅಭಾವ ಆಗಬೇಕು. ಚಿನ್ನದಿಂದ ಒಂದು ವಸ್ತು ಮಾಡಿದ ಮೇಲೆ ಆಭರಣ ನಾಶವಾದರೆ ಕೊನೆಗೆ ಏನು ಉಳ್ಕೋಬೇಕು, ಚಿನ್ನ ಉಳ್ಕೋಬೇಕು. ಅಭಾವದಿಂದ ಸೃಷ್ಟಿಯಾಗಿದ್ದರೆ ಕೊನೆಗೆ ಅಭಾವನೆ ಉಳ್ಕೋಬೇಕಾಗಿತ್ತು. ಅಭಾವ ಉಳ್ಕೊಳ್ಳುತ್ತೆ ಅಂತ ಹೇಳಿಲ್ಲ ಪ್ರಳಯದಲ್ಲಿ, ದೇವರು ಉಳ್ಕೋತಾನೆ ಅಂತ ಹೇಳಿರೋದ್ರಿಂದ ಅಭಾವ ಅಂತ ಎಂದಾಗಲೇ ಇಲ್ಲ ಅಂತ ಹೇಳಿ. ಈ ಕಡೆಯಿಂದನೂ ಉತ್ತರ, ಆ ಕಡೆಯಿಂದನೂ ಉತ್ತರ. ಅಭಾವ ಅಸತ್ತು ಅಂತ ತಿಳ್ಕೊಂಡ್ರೆ ಅಸತ್ಯ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ, ಆದ್ರಿಂದ ಅದು ರೂಲ್ಡ್ ಔಟ್. ಇಲ್ಲ ಇನ್ನೊಂದು ರೀತಿಯಲ್ಲಿ ಅಭಾವ ಸೃಷ್ಟಿಯಾಗಿದ್ರೆ ಪ್ರಳಯದಲ್ಲಿ ವಾಪಸ್ ಏನಾಗಬೇಕು, ಅಭಾವ ಆಗೋದಿಲ್ಲ, ಆದ್ರಿಂದ ಅಭಾವ ಸೃಷ್ಟಿಯಾಗಿಲ್ಲ. ಎರಡು ರೀತಿಯಲ್ಲೂ ಉತ್ತರ ಕೊಟ್ಟಂತೆ ಆಯ್ತು. ಅಲ್ಲ, ನಾವು ತಗೊಂಡಿಲ್ಲ. ಏನ್ ತಗೊಂಡಿದ್ದೇವೆ ಅದನ್ನ ವೇದವನ್ನು ಮಾತಾಡ್ತಿದ್ದ ನಾವು. ದೇವ್ರು ಬೇಕಾಗಿಲ್ಲ, ಅಸದೇವ ಇದಮಗ್ರಿ ಆಸೀತ್ ಅಂತಿದೆ, ಗೊತ್ತಾಯ್ತಾ. ನೀವು ಯಾವುದೋ ಒಂದು ವಾಕ್ಯ ನಾವೊಂದು ವಾಕ್ಯ ಕೊಟ್ಬಿಡ್ತೀವಿ, ವೇದ ವಾಕ್ಯ ಏಕೋ ನಾರಾಯಣ ಆಸೀತ್ ನೀವು ಹೇಳ್ತಿರಲ್ಲ, ಅಸದೇವೇದ ಮಗ್ರಿ ಉಪನಿಷತ್ತಿನ ವಾಕ್ಯನೇ ಅದು ಕೂಡ. ಅಸತ್ಯ ಮೊದಲಿತ್ತು ಅಂತ ಹೇಳಿದ ಮೇಲೆ ಏನೂ ಇರಲಿಲ್ಲ ಅಂತ ಆಯ್ತಲ್ಲ. ಏನೂ ಇರಲಿಲ್ಲ ಆಮೇಲೆ ಹುಟ್ಟಿತು ಅಂದರೆ ಏನೂ ಇಲ್ಲದ್ರಿಂದ ಹುಟ್ಟಿತು ಅಂತ ಅರ್ಥ. ಏನೂ ಇಲ್ಲದಿರಬೇಕೇ ಅಭಾವ, ಇರಬೇಕೇ ಭಾವ, ಅಭಾವದಿಂದ ಭಾವ ಹುಟ್ಟಿತು ಅಂತ ಅರ್ಥ. ನೀವೇನು ಹೇಳ್ತೀರಿ ಲೋಕದಲ್ಲಿ ಕಂಡಿಲ್ಲ ಅಂದರೆ ಲೋಕದಲ್ಲಿ ಎಷ್ಟೋ ವಿಷಯ ಕಂಡಿಲ್ಲ, ಅದು ಕಂಡಿಲ್ಲ ಅಂತ ಅರ್ಥ. ಆದ್ದರಿಂದ ಅಭಾವ ಸೃಷ್ಟಿ ಆಗುತ್ತೆ ಬಿಡಿ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಸರಿ, ಆ ರೀತಿ ಆಗೋದಿಲ್ಲ ಅಂತ ಫಸ್ಟ್. ಇನ್ನು ಅಕಸ್ಮಾತ್ ಆಗಿರೋದಾದ್ರೆ ಏನಾಗಬೇಕು, ಅವನು ಅದು ಕರಗಿಸಿ ನೋಡ್ತಾರೆ. ಭಾರಿ ಡೌಟ್ ಬಂದ್ರೆ ಏನು ಮಾಡ್ತಾನೆ, ಆಭರಣದ ಬಗ್ಗೆ ಕರಗಿಸಿ ನೋಡ್ತಾನೆ. ಏನು ಉಳಿಬೇಕಲ್ಲಿ, ಪರಿ ತೋರಿಸ್ತಾನೆ. ನೋಡಿ ಚಿನ್ನ ಉಳಿದೇ ಇಲ್ಲಿದ್ರಲ್ಲಿ, ಎಲ್ಲ ಡೂಪ್ಲಿಕೇಟ್ ಇದೆ. ಚಿನ್ನ ಕರೆಸಿ ಉಳಿದು ಉಳಿಬೇಕು, ಏನೂ ಇಲ್ಲ. ಆದ್ದರಿಂದ ಚಿನ್ನದ್ದಲ್ಲ ಟೆಸ್ಟ್ ಮಾಡಕ್ಕೆ ಅದೊಂದು ಕಾರಣ. ನಮ್ಮ ಎದುರಿಗೆ ಮಾಡಿ ತೋರಿಸ್ತೀನಿ ನೋಡಿ ಅಂತ ಹೇಳ್ತಾನೆ. ಅರ್ಥ ಆಯ್ತಾ. ದೇರ್ ಫೋರ್ ಅಭಾವ ಅಂತ ಆಗಿದ್ದಿದ್ರೆ, ಉಪನಿಷತ್ತಿನ ಮಾತಿನ ಅರ್ಥ ಅಭಾವ ಅಂತ ಆಗಿದ್ದಿದ್ರೆ ಅದು ಪ್ರಳಯ ಕಾಲದಲ್ಲಿ ಅಭಾವ ಒಂದೇ ಇತ್ತು ಅಂತ ಹೇಳಿದೆ, ಎಂದು ಹೇಳಿಲ್ಲ ಆ ಮಾತನ್ನ. ಆದ್ರಿಂದ ಅಸತ್ಯ ಅಭಾವ ಅಂತ ಅರ್ಥ ಅಲ್ಲ. ಅಸದೇ ವೇದಮಗ್ರಿ ಆಸೀತ್ ಅಂದ್ರೆ ಆ ಸತ್ ಅಂದ್ರೆ ಭಗವಂತನೇ, ಅಸತ್ ಅಂದ್ರೆ ಅವ್ಯಕ್ತನಾಗಿದ್ದ ಅಂತ ಅಷ್ಟೇ ಅರ್ಥನೇ ಹೊರತು ಅವನು ಎಲ್ಲದ ಪದಾರ್ಥವಾಗಿದ್ದ ಅಂತ ಅರ್ಥ ಆಗೋದಿಲ್ಲ. ವೇದಾರ್ಥ ಹೇಗೆ ಮಾಡಬೇಕು ತೋರಿಸಿಕೊಡ್ತಾರೆ. ಅಭಾವ ಮಾತ್ರ ಅವಶೇಷ ಸ್ಯಾತ್ ಕಾರ್ಯನಾಶೆ ಉಪಾದಾನ ಕಾರಣ ಅವಶೇಷ ನಿಯಮಾತ್. ವೆರಿ ಇಂಪಾರ್ಟೆಂಟ್. ಕಾರ್ಯನಾಶೆ ಉಪಾದಾನ ಕಾರಣ ಅವಶೇಷ ನಿಯಮಾತ್. ಕಾರ್ಯನಾಶ ಆದ ಮೇಲೆ ಗಡಿಗೆ ಎಂಬುದು ಕಾರ್ಯ, ಮಣ್ಣು ಎಂಬುದೇನೋ ಕಾರಣ. ಗಡಿಗೆ ನಾಶ ಆದ್ಮೇಲೆ ಏನು ಉಳಿಬೇಕು, ಮಣ್ಣು ಉಳಿಬೇಕು. ಗಡಿಗೆ ನಾಶ ಆದ್ಮೇಲೆ ಚಿನ್ನ ಹೊಡೆಯೋದಾಗಿದ್ರೆ ಎಲ್ಲ ಗಡಿಗೆ ಹೊಡಿಗೆತಾ ಕೂತ್ಬಿಡುತ್ತೆ. ಚಿನ್ನ ಬಂದು ಗಡಿಗೆ ಬಳಸೋ ಹೊಡೆದಾಕ್ಬಿಡೋ ಚಿನ್ನವಂತ ಆಯ್ತಾ. ಏನು ಬರುತ್ತೆ ಅಲ್ಲಿ, ಮಣ್ಣು ಬರುತ್ತೆ. ಮತ್ತೆ ಮಾಡಿದ ಖರ್ಚು ಬೇರೆ ವೇಸ್ಟು, ಉಪಯೋಗ ಅಂತ ಆಗಲಿಲ್ಲ. ಅದಕ್ಕೆ ಯಾರೋ ಸುಬ್ಸರ್ ಹೊಡಿಲಕ್ಕೆ ಹೋಗೋದಿಲ್ಲ. ದೇವದ ಹೊಡೆದ್ರೆ ಏನೋ ಬರೋದಾದ್ರೆ ಏನಾಗುತ್ತೆ, ಅದರಿಂದ ಬರೆದವನು ಬರೆದೇ ಇದ್ದವನು ಪಾಸು, ಏನೋ ಹೊಸ ನಿಯಮಗಳಲ್ಲಿ ಕೆಟ್ಟ ಹಾಳಾಗಿ ಹೋಗ್ಬಿಡುತ್ತೆ, ಹಾಳಾಗಿ ಬರೋದಿಲ್ಲ. ಬರ್ತೇವೆ, ಅದೇ ಹೇಳಿದ್ದು. ಯಾವುದಕ್ಕೆ ಯಾವ್ದು ಕಾರಣ ಇಲ್ಲೇ ತಲೆ ತೋರಿಸಿದ್ದ ಏನು ಬೇಕಾರಾಗ್ಬೋದು ಅಷ್ಟೇ. ಯಾವ್ದು ಕೇಳಿ ಏನು ಬೇಕಾರಾಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಟ್ ಎನಿ ಟೈಮ್ ಫ್ರಮ್ ಎನಿಥಿಂಗ್ ಅಷ್ಟೇ. ಏನ
ಅದೇ ಹೇಳಿದ್ದು. ಅದರಿಂದ ಅವನು ಅವ್ಯಕ್ತನಾಗಿದ್ದ. ಸತ್ ಅಂದ್ರೆ ವ್ಯಕ್ತ, ಅಸತ್ ಅಂದ್ರೆ ಅವ್ಯಕ್ತ. ಅವು ಯಾರು ನೋಡೋರಿಲ್ಲೇ ಇಲ್ಲ, ಒಳಗಿದ್ರಲ್ಲ ಅಷ್ಟೇ ಹೊರತು ಇನ್ನೇನಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅಷ್ಟು ಬೇರೆ ಏನೂ ಇಲ್ಲ. ಹೋಗಿದ್ದೆ ಏನು ಇದ್ದಿಲ್ಲ ಅಂತ ಬರ್ತಾನೆ. ಏನು ಇದ್ದೀನೇನೋ ಹೇಳಿದ್ರಿ ಅಲ್ಲಿ, ಏನು ಇದ್ದಿಲ್ಲ. ಏನು ಇದ್ದಿಲ್ಲ ಅಂದ್ರೆ ಜಾಗ ಇದೆ, ಎಲ್ಲ ಇದೆ, ನೀವು ಹೇಳಿದ್ದಿದ್ದಿಲ್ಲ ಅಷ್ಟೇ, ಏನು ಇರಲಿಲ್ಲ. ಶಬ್ದಕ್ಕೆ ಶೂನ್ಯ ಅಂತ ಅರ್ಥ ಅಲ್ಲ ಅದಕ್ಕೆ. ನೇದ ಮನಿಷ್ಠ ಮಿತ್ಯತೋಪಿ ನ ದೃಶ್ಯತೆ ಕ್ವಚಿತಿ. ಏನು ಹೇಳಿದ್ರು? ಏನು ಹೇಳಿಲ್ಲ ಅಂದ್ಬಿಟ್ಟ ನಡಿ ಅಂತ. ಏನು ಹೇಳಿಲ್ಲ. ಈಗ ಗಟ್ಟಿ ಕೂತಿದ್ದ ಹೇಳಿದ್ರೆ ಅದೇ ಎಲ್ಲ ಇರಲೆವೆಂಟ್. ಅದು ಏನದು ಹೇಳಿದ್ದು ನಿಜ, ಸಂಬಂಧಪಟ್ಟಿದ್ದೊಂದು ಅಲ್ಲ. ಗೊತ್ತಾಯ್ತಾ? ಅಂಗಡಿಗೆ ಹೋದ, ಸೀರೆ ಬಂದ, ಸೀರೆ ಇದ್ದೇ ಇಲ್ಲ ಅಂತ ಬಂದ್ಬಿಟ್ಟ. ಸೀರೆ ಅಂಗಡಿ ಸೀರೆ ಇದ್ದಿಲ್ವಾ? ಇವನಿಗೆ ಬೇಕಾದಿರಲಿಲ್ಲ ಅಷ್ಟೇ ಹೊರತು ಇದ್ದೇ ಇಲ್ಲ ಅಂತ ಹೇಳಿದ್ರೆ ಅಂಗಡಿ ಅಂತ ಕರೀತೀವಿ. ಸೀರೆ ಅಂಗಡಿಗೆ ಹೋದೆ ಮಾತೇ ಅರ್ಥ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಅಲ್ಲಿ ಹೋದ ಅದು ಸಿಗಲಿಲ್ಲ. ಬೇಡಿ ಅಂಗಡಿಗೆ ಹೋದೆ ಬೆಳ್ಳಿ ಸಿಗಲಿಲ್ಲ. ನನಗೆ ಬೇಕಾದ ಪದಾರ್ಥ ಸಿಗಲಿಲ್ಲ ಅಷ್ಟೇ. ಎಷ್ಟೊಂದ್ರೆ ಹಾಗಾಗುತ್ತೆ. ಹುಡ್ಕೊಂಡು ಹೋಗಿ ದೊಡ್ಡವರಲ್ಲಿ ಇವನಿಗೆ ಬೇಕಾದ ಸಿಗಲಿಲ್ಲ ಅಷ್ಟೇ. ಬೇಕಾದಷ್ಟಿದೆ, ಇವನಿಗೆ ಪರ್ಟಿಕ್ಯುಲರ್ ಒಂದು ಬೇಕೋ ಸಿಗಲಿಲ್ಲ ಅಷ್ಟೇ. ಅವಾಗ ಏನಂತಾನೆ ಇಲ್ಲ ಅಷ್ಟೇ. ಏದ ಮನಿಷ್ಠ ಮಿತ್ಯತೋಪಿ. ಅವ ಇನ್ನೊಂದೇನು ಹೇಳಿದ್ದ, ಸಿಗಿದ್ದು ಅಂತ ಹೇಳಿದ್ದ, ಅದು ಸಿಗಲಿಲ್ಲ. ಕೊನೆಗೆ ಏನು ಸಿಗಲಿಲ್ಲ ಕೊನೆಗೆ. ಅವನು 3-4 ಆಲ್ಟರ್ನೇಟಿವ್ ಸಿಗಲೇ ಹೋದ. ಏನಂದು ಬಿಡ್ತಾನ ಅವನು? ಏನು ಸಿಗಲಿಲ್ಲ ಅಷ್ಟೇ. ಕ್ವಾಪಿ ಪ್ರಮಾಣೆ ಲಯೇ ಅಭಾವ ಮಾತ್ರ ಅಶೇಷಸ್ಯ ಅದರ್ಶನಾದಿತ್ಯ ತದೃಶ್ಯತೆ ಕ್ವಚಿತ್. ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್ ನ ದೃಶ್ಯತೆ ಕ್ವಚಿದಿತಿ. ನೇದ ಮನಿಷ್ಠಮಿತ್ಯತೋಪಿ ಕ್ವಾಪಿ ಪ್ರಮಾಣೆ ಲಯೇ ಅಭಾವ ಮಾತ್ರ ಅವಶೇಷಸ್ಯ ಅದರ್ಶನಾದಿತ್ಯರ್ಥ. ಯಾವುದೇ ಪ್ರಮಾಣದಲ್ಲೂ ಕೂಡ, ಮೊನ್ನೆ ಭಾಗವತಲ್ಲೇ ಬಂತಾರೆ, ಎಲ್ಲ ನಾಶವಾಯಿತು, ದೇವರು ಮಾತ್ರ ಇದ್ದ ಅಂತ ಸ್ಪಷ್ಟ ಹೇಳ್ಬಿಟ್ಟಿದ್ದ. ಅಭಾವ ಮಾತ್ರ ಇತ್ತು ಅಂತ ಎಲ್ಲೆಲ್ಲೂ ಹೇಳಿಲ್ಲ. ಅದರಿಂದಾಗಿನೇ ಕಾರ್ಯನಾಶವಾದ ಮೇಲೆ ಕಾರಣ ಉಳಿಬೇಕು. ಅಭಾವವೇ ಕಾರಣವಾಗಿದ್ದರೆ ಜಗತ್ತು ಎಂಬ ಕಾರ್ಯನಾಶವಾದ ಮೇಲೆ ಏನು ಉಳಿಬೇಕಾಗಿತ್ತು? ಅಭಾವ ಉಳಿಬೇಕಾಗಿತ್ತು. ಹಾಗಿಲ್ಲ, ಎಲ್ಲೂ ಹೇಳಿಲ್ಲ. ಆದ್ದರಿಂದ ಅಭಾವದಿಂದ ಭಾವ ಸೃಷ್ಟಿಯಾಗಿಲ್ಲ. ಭಾವತ್ವಂತು ಲಯ ರೂಪೇ ಕಾಲೇ ವ್ಯಭಿಚಾರಿ. ಇನ್ನೊಂದಿದೆ, ಭಾವತ್ವಂತು ಲಯ ರೂಪೇ ಕಾಲೇ. ಪ್ರಳಯ ಕಾಲ ಇತ್ತು ಅಂತ ಹೇಳ್ತೀಯಲ್ಲಪ್ಪ, ಅದ್ದಾರೋಪ್ತೀಯ? ಪ್ರಳಯ ಕಾಲ ಇತ್ತು ಅನ್ನೋದು ಭಾವನೋ ಅಭಾವನೋ? ಭಾವ. ಅಂದ್ರೆ ಏನರ್ಥ? ಪ್ರಳಯ ಕಾಲ ಇತ್ತು ಅಂದ್ರೆ ಪ್ರಳಯ ಕಾಲ ಬಿತ್ತಲ್ಲ, ಕಾಲ ಇತ್ತು, ಕಾಲ ಇರಲಿಲ್ಲ ಅಲ್ಲ, ಕಾಲ ಇತ್ತು. ಸೊ ಭಾವ ಇದೆಯಲ್ಲ ಅಲ್ಲಿ. ಸೊ ಏನು ಇರಲಿಲ್ಲ ಅಂತ ಅರ್ಥ ಅಲ್ಲೇ ಇಲ್ಲ. ಶ್ರುತಿ ಅರ್ಥ ಮಾಡೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಈಗ ಪ್ರಳಯ ಕಾಲೇ ವ್ಯಭಿಚಾರಿ ಶ್ರುತಿಗತಿಸ್ತು ವಕ್ಷತೆ. ಶ್ರುತಿ ಏನ್ರಿ ಗತಿ ಹೇಳ್ಬಿಡ್ತಲ್ಲ ಅಂತ ಕೇಳಿದ್ರೆ ಅದನ್ನ ಹೇಳ್ತಾ, ಅದನ್ನ ಕೇಳು ನೀನು, ಪ್ರಶ್ನೆ ಕೇಳು, ತೊಂದರೆ ಇಲ್ಲ. ಅಪಾರ್ಥ ಮಾಡ್ಕೊಂಡು ಅದನ್ನೇ ನಿರ್ಣಯ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡ. ತಥಾಚ ಅಪ್ರಾಮಾಣಿಕ ಸ್ವೀಕಾರ ರೂಪತ್ವಾತ್ ಅನಿಷ್ಟಮೇವ ಇತಿ ನ ಅಪ್ರಯೋಜಕೋ ಹೇತುರಿತಿ ಭಾವ. ಆದ್ದರಿಂದ ಇದು ಕೊಟ್ಟಿದ್ದು ಅಸನ್ನೈವ ಕಾರಣಂ ದೃಶ್ಯತೆ ಪದಿಯನ್ನು ಖಂಡನೆ ಮಾಡಿದ್ರಲ್ಲ. ಅಪ್ರಾಮಾಣಿಕ ಸ್ವೀಕಾರ ರೂಪತ್ವಾದ ಅನಿಷ್ಟಮೇವ. ವಾದಕ್ಕೆ ಕೂತಾಗ ಅನಿಷ್ಟಾಪಾದನ ಅಂತ ಹೇಳಿದ್ದೆ. ಹೇಳಿ ಏಕಾದಶಿ ಉಪವಾಸ ಮಾಡೋದಿಲ್ಲ, ಹೌದಲ್ಲೋ? ಹಾಗಿದ್ರೆ ವರಂ ಗೋಮಾಂಸ ಭಕ್ಷಣಂ. ಹಾಗೆ ಗೋಮಾಂಸ ತಿನ್ನೋದು ಇನ್ನೂ ವಾಸಿ ಅಂತ ಹೇಳ್ಬಿಟ್ಟು. ಏಕಾದಶಿ ಊಟ ಮಾಡೋದಕ್ಕಿಂತ ಗೋಮಾಂಸದಿಂದ ಇನ್ನೂ ವಾಸಿ. ಅವನು ಯಾರೋ ಅವನು ಹಿಂದೂ, ಹಾಗಿದ್ರೆ ಅದು ಮುಸ್ಲಿಮ್ ಅದು ಓಕೆ ಅಂದ್ಬಿಡ್ತಿದ್ದ ಅವನು. ಅನಿಷ್ಟ ಯಾರಿಗೆ ಹೇಳ್ಬೇಕು? ಯಾವಾಗಲೂ ಮಕ್ಕಳಿಗೆ ಹೇಳ್ಬೇಕಾದ್ರೂ ಕೂಡ ನೀನೀಗ ಬರದೇ ಹೋದ್ರೆ ನಿನಗೆ ತಿಂಡಿ ಕೊಡೋದಿಲ್ಲ. ಅವಾಗೇನು ಮಾಡ, ಆಗಿದ್ರೆ ಬರ್ತೇನೆ ಅಂತ ಹೇಳೋದು. ಏನು ಬೇಕಾದಕ್ಕೀಗ? ತಿಂಡಿ ಬೇಕಾದ್ರಿಂದ. ಬೇಕಾದನ್ನು ಬೇಡವಾಗಬೇಕಾಗತ್ತೆ. ಅನಿಷ್ಟಾಪಾದನ. ಅಪ್ರಾಮಾಣಿಕ ಸ್ವೀಕಾರ ರೂಪತ್ವಾತ್ ಅನಿಷ್ಟಮೇವ. ಪ್ರಮಾಣ ಇಲ್ಲದನ್ನು ಒಪ್ತಿ. ಹಾಗಿದ್ರೆ ಹೂ ಅಂದ್ಬಿಟ್ರೆ ಏನಾಯ್ತು ಅಲ್ಲಿಗೆ? ವಾದಿನೇ ಅಲ್ಲ ನೀನು. ಪ್ರಮಾಣ ಇಲ್ಲದ ಒಪ್ತಿ ಅಂದ್ರೆ ವಾದ ಎಂಥದ್ದಾಯ್ತು? ಈಗ ವಿತೌಟ್ ಎವಿಡೆನ್ಸ್ ಆರ್ಗ್ಯೂ ಮಾಡ್ತೀನಿ ಅಂತಾಗಾಯ್ತು. ಅರ್ಥನೇ ಇಲ್ಲ. ಹಾಗೆಲ್ಲ ಮಾಡೋದಿಲ್ಲ ಅಂದ್ರೆ ಬಿಟ್ಟುಬಿಡಾಗಿದೆ. ಸರಿಯಾದ ಅರ್ಥ ಮಾಡಿ. ಅಪ್ರಾಮಾಣಿಕ ಸ್ವೀಕಾರ ಒಂದು ದೋಷ, ಪ್ರಾಮಾಣಿಕ ನಿರಾಕರಣೆ ಇನ್ನೊಂದು ದೋಷ. ಪ್ರಾಮಾಣಿಕವಾದನ್ನು ಬಿಡೋದು ಒಂದು ತಪ್ಪು ವಾದದಲ್ಲಿ, ಅಪ್ರಾಮಾಣಿಕ ಒಪ್ಪೋದು ಇನ್ನೊಂದು ತಪ್ಪು. ಅದಕ್ಕೇನು ಹೇಳ್ತಾರೆ? ಅಪ್ರಾಮಾಣಿಕ ಕಲ್ಪನಂ, ಪ್ರಾಮಾಣಿಕ ಹಾನಂ. ಪ್ರಮಾಣ ಪದ್ಧತಿಯಲ್ಲಿ ಬಂದಿದೆ. ಅನಿಷ್ಟ 2 ವಿಧ. ಅಪ್ರಾಮಾಣಿಕವಾದದ್ದನ್ನು ಕಲ್ಪನೆ ಮಾಡೋದು, ಪ್ರಾಮಾಣಿಕವಾದದ್ದನ್ನ ಅಲ್ಲಗಡಿಯೋದು. ಎರಡೂ ಕೂಡ ಏನವು? ದೊಡ್ಡ ದೋಷಗಳು, ತರ್ಕದ ದೋಷಗಳಾದ್ರಿಂದ ಮಾಡಿಕೊಡು. ನ ಅಪ್ರಯೋಜಕೋ ಹೇತು ರೀತಿ ಭಾವ. ಆದ್ದರಿಂದ ಪ್ರತಿಷೇಧ ಮಾತ್ರತ್ವ ತನ್ನ ಹೇತು, ಸರಿಯಾದ ಹೇತುನ ಕೊಟ್ಟಿರೋದು. ಕಿಂಚ ಪ್ರಾಮಾಣಿಕ ಪರಿತ್ಯಾಗ ರೂಪತ್ವಾಚ್ಯ. ನೋಡಿ, ಅಪ್ರಾಮಾಣಿಕ ಕಲ್ಪನಾ, ಪ್ರಾಮಾಣಿಕ ಪರಿತ್ಯಾಗ. ಪ್ರಮಾಣ ಸಿದ್ಧವಾದದನ್ನು ಅಲ್ಲಗಡಿಯೋದು, ಅಪ್ರಾಮಾಣಿಕ ಒಪ್ಪೋದು. ಅದ್ವೈತಗಳು ಏನು ಮಾಡಿದೆ? ಜಗತ್ತು ಸುಳ್ಳು ಅಂತ ಕರೆದ್ರು. ಏನು ಜಗತ್ತೀಗ? ಕಣ್ಣಾರೆ ಕಾಣ್ತಾ ಇದೆ. ಏನಂತಾರೆ ಅದನ್ನ? ಸುಳ್ಳು ಅಂತಿದ್ದಾರೆ. ಕಣ್ಣಾರೆ ಕಾಣೋದನ್ನು ಸುಳ್ಳು ಅಂತ ಇದ್ದಾರೆ. ಏನಾಯ್ತು ಅಲ್ಲಿಗೆ? ಪ್ರಾಮಾಣಿಕ ಪರಿತ್ಯಾಗ ಆಯ್ತು. ಆಮೇಲೆ ಇನ್ನೇನು ಹೇಳ್ತಾರೆ ಈಗ? ಇಲ್ಲದನ್ನ ಏನು?
ಜೀವ ಬ್ರಹ್ಮೈಕ್ಯ ಹೇಳ್ತೇವೆ ಅಂತ ಹೇಳಿದ. ಅದೆಂಥದ್ದು ಯಾವ ಪ್ರಮಾಣವೇ ಇಲ್ಲ ಅದಕ್ಕೆ. ಯಾವ ಪ್ರಮಾಣ ಇರೋದನ್ನು ಒಪ್ತಾರೆ, ಅಪ್ರಾಮಾಣಿಕ ಕಲ್ಪನಾ. ಪ್ರಮಾಣ ಇರೋದನ್ನ ಏನ್ ಮಾಡ್ತಾರೆ, ಅಲ್ಲಗಡಿತಾರೆ. ಏನಂತಾರೆ ಅದಕ್ಕೆ? ಪ್ರಾಮಾಣಿಕ ಪರಿತ್ಯಾಗ. ಒಂದು ದೋಷ ಬಂದರೂ ಸಾಕು, ಎರಡು ಬಂದ್ರೆ ಪೂರ್ತಿ ಹೋದಾಗ ಲೆಕ್ಕ. ಒಂದು ದೋಷಕ್ಕೆ ಅವನು ಔಟ್ ಆಗ್ತಾನೆ, ಎರಡು ದೋಷ ಬಂದ್ಬಿಟ್ರೆ ಮುಗಿದೋಯ್ತು. ಅಸದಿತ್ಯಾದಿನ ಕಾರಣಂ ಕ್ವಚಿತ್ ಪ್ರಳಯೇ ಅಸನ್ನೈವ ಅಭಾವೋ ನೈವ ಕಿಂತು ಭಾವ ಏವ ಕುತಃ ದೃಶ್ಯತೆ ಕ್ವಚಿತ್ ಅನುಮಾನ ರೂಪೇ ಪ್ರಮಾಣೆ ತಥಾ ಉಪಲಂಭಾದಿತ್ಯರ್ಥ. ಅನುಮಾನ ಕೂಡ ಸ್ಪಷ್ಟ ಹೇಳ್ತಾ ಇದೆ. ಏನಂತ? ಪ್ರಳಯದಲ್ಲಿ ಅತ್ಯಂತ ಭಾವ ಇತ್ತು ಅಂತ ಒಪ್ಪೇ ಇಲ್ಲ. ಹೇಗೆ ಅಂದ್ರೆ ವಿಮತೋತ್ಪತ್ತಿ ಭಾವಾಧೀನ ಉತ್ಪತ್ತಿತ್ವ ಘಟೋತ್ಪತ್ತಿವತ್. ಇದು ಫಸ್ಟ್ ಕ್ಲಾಸ್ ಅನುಮಾನ ಆಯ್ತು. ಏನದು? ವಿಮತೋತ್ಪತ್ತಿ ಅಂದ್ರೆ ಏನು? ವಿಮತ ಉತ್ಪತ್ತಿ, ವಿಮತಂ ಮಿಥ್ಯಾ ಅಂತ ಹೇಳ್ತಾನಲ್ಲ ಹಾಗೆ. ವಿಮತ ಅಂದ್ರೇನು? ಅಲ್ಲ, ಇಶ್ಯೂ. ಈಗ ಏನ್ ಇಶ್ಯೂ? ಉತ್ಪತ್ತಿ, ಜಗತ್ತಿನ ಸೃಷ್ಟಿ. ಜಗತ್ತಿನ ಸೃಷ್ಟಿ ಬಗ್ಗೆ ಮಾತಾಡ್ತೀವಿ, ಇಶ್ಯೂ ಅಂತ ಅರ್ಥ. ವಿಮತಂ ಶಬ್ದಕ್ಕೆ ಇಶ್ಯೂ. ಏನದು? ಉತ್ಪತ್ತಿ ಭಾವಾಧೀನ. ಉತ್ಪತ್ತಿ ಎಂಬುದು ಯಾವಾಗಲೂ ಯಾವುದರಿಂದ ಆಗಬೇಕು? ಭಾವದಿಂದ ಆಗಬೇಕು, ಅಭಾವದಿಂದ ಅಲ್ಲ. ಅಂದ್ರೆ ಸಮಥಿಂಗ್ ಇಂದ ಸಮಥಿಂಗ್ ಬರಬಹುದೇ ಹೊರತು ನಥಿಂಗ್ ಇಂದ ಸಮಥಿಂಗ್ ಬರೋದಿಲ್ಲ. ಎಲ್ಲರೂ ಒಪ್ಪಿರತಕ್ಕಂಥ ಲಾ ಇದು, ಸೈಂಟಿಫಿಕಲಿ ಅದು ಎಸ್ಟಾಬ್ಲಿಷ್ ಲಾ. ಭಾವಾಧೀನ ಉತ್ಪತ್ತಿತ್ವ ಘಟೋತ್ಪತ್ತಿವತ್ತೆ. ಉತ್ಪತ್ತಿ ಅಂತ ಹೇಳಿದ ಮೇಲೆ ಭಾವ ಪದಾರ್ಥದಿಂದ ಉತ್ಪತ್ತಿ ಆಗಬೇಕು ಹೊರತು ಅಭಾವ ಪದಾರ್ಥದಿಂದ ಅಲ್ಲ. ದೃಷ್ಟಾಂತ ಘಟೋತ್ಪತ್ತಿವತ್. ಘಟದ ಉತ್ಪತ್ತಿ ಆಯ್ತು. ಈಗ ಘಟದ ಉತ್ಪತ್ತಿಗೆ ಏನು ಬೇಕು? ಮಣ್ಣು ಏನಾಗಿರ್ಬೇಕದು? ಭಾವನೋ ಅಭಾವನೋ? ಭಾವ ಆಗಿರ್ಬೇಕು. ಸೊ ಭಾವದಿಂದ ಭಾವ ಉತ್ಪತ್ತಿ ಆಯ್ತೆ ಹೊರತು ಅಭಾವದಿಂದ ಅಲ್ಲ. ಈಗ ಗೊತ್ತಾಯ್ತಾ? ಯಾವುದೋ ಕೇಳಿದ್ರೆ ಏನೋ ಕೊಟ್ಟಕ್ಕೂ ಬರೋದಿಲ್ಲ. ಅದು ಏನು ಹೇಳಿದವನು? ಆಭರಣ ಮಾಡಿಕೊಡೋದು, ಚಿನ್ನ ಬೇಕು ಅಂತ. ಚಿನ್ನ ತಗೊಂಡು ಆಭರಣ ನೀನು ಹಾಕ್ಬೇಕು, ಅದಕ್ಕೆ ಹಾಗೆ ಮಾಡಿಕೊಡು ಅಂತ ಕೇಳಿದ. ಇಂದ್ರಜಾಲ ಬೈದ್ಯಾಲ ಮಾಡ್ತೀರ, ಅದೇ ಇಂದ್ರಜಾಲದ ಅಂಗಡಿನ ಇದು, ಹೋಗ್ರಿ ಅಂತ ಹೇಳ್ತಾರೆ. ಇಂದ್ರಜಾಲ ಬೈದ್ ಏನ್ ಮಾಡ್ತಾರ ಅವರು? ಇಲ್ಲಿಂದ ತೋರಿಸ್ತಾ ಇರ್ತಾರ. ಅದರಿಂದ ಅದೆಲ್ಲ ಮಾಡಕ್ ಬರೋದಿಲ್ಲ. ಬೇಕದು ನೀವು ಕೊಟ್ಟರೆ ಸರಿ, ಅದು ದುಡ್ಡು ಕೊಟ್ಟರೆ ನಾನು ತಗೊಂಡು ಹಾಕ್ತೇನೆ ಅಷ್ಟೇ ಹೊರತು ಯಾವುದೋ ಬೆಳ್ಳಿದ್ ಕೊಟ್ಟು ಚಿನ್ನ ಮಾಡಿಕೊಡು ಅಂತ ಮಾಡ್ತಾನ? ಸಾಧ್ಯ ಇಲ್ಲ. ಅನುಮಾನೇನ, ಒಳ್ಳೆ ಅನುಮಾನ ಇದು. ಅನುಮಾನ ಅಂದ್ರೆ ಏನು? ಲಾಜಿಕ್, ಶುದ್ಧ ಒಳ್ಳೆ ಯುಕ್ತಿ ಇದು. ವಿವತಾ ಉತ್ಪತ್ತಿ ಭಾವಾಧೀನ ಉತ್ಪತ್ತಿ. ಯಾವ್ದು ಹೇತು? ಯಾವ್ದು ಇದರಲ್ಲಿ ಹೇತು? ಯಾವುದು? ಈ ಅನುಮಾನ ಇದು. ಅನುಮಾನದಲ್ಲಿ ಏನಿರ್ಬೇಕು? ಯಾವಾಗಲೂ ಮುಖ್ಯವಾಗಿ ಹೇತು ಇರ್ಬೇಕು. ಯಾವ್ದು ಹೇತು ಇಲ್ಲಿ ಹೇಳಿ ನೋಡೋಣ. ಹೇತು ಅಂದ್ರೆ ಏನು? ಕಾರಣ. ಯಾವ ಕಾರಣ ಮಾತಾಡ್ತಿದ್ವಿ ನಾವೀಗ? ಅಲ್ಲ, ಅದನ್ನ ಹುಡುಕ್ಬೇಕೀಗ. ಅದಕ್ಕೆ ಫಸ್ಟ್ ಐಡೆಂಟಿಫೈ ಹೇತು ಇನ್ ದಿ ಫಾಲೋಯಿಂಗ್ ಅಥವಾ 20 ಲಿಸ್ಟ್ ಕೊಟ್ಬಿಟ್ರೆ ಮಾಡ್ಬೇಕಾದ್ರೆ ಪ್ರತಿಜ್ಞಾ ಯಾವುದು, ಹೇತು ಯಾವುದು, ಪಕ್ಷ ಯಾವುದು, ಗೊತ್ತಾಯ್ತಾ? ದೃಷ್ಟಾಂತ ಯಾವುದು, ಅವೆಲ್ಲ ಪ್ರಮಾಣ ಪತ್ರದಲ್ಲಿ ಬಂದ್ಬಿಟ್ಟಿದೆ. ಅದನ್ನ ಓದದೆ ಹೋದ್ರೂ ತಿಳಿಯೋದಿಲ್ಲ, ಓದಿ ಮರ್ತಿದ್ರು ತಿಳಿಯೋದಿಲ್ಲ. ಈಗ ನೋಡಿ ಏನಾಗಿದೆ. ಏನ್ ಮಾಡಕ್ ಕೊಟ್ಟಿದ್ದಾರೆ? ವಿಮತಾ ಉತ್ಪತ್ತಿ. ಏನಂತಾರೆ ಇದಕ್ಕೆ? ಪ್ರತಿಜ್ಞಾ. ಗೊತ್ತಿದ್ದ? ವಿಮತಾ ಉತ್ಪತ್ತಿ. ಈ ಉತ್ಪತ್ತಿಯು ಪ್ರತಿಜ್ಞಾ, ಪೂರ್ತಿ ಪ್ರತಿಜ್ಞೆ ಆಗೋದು ಯಾವಾಗ? ಭಾವಾಧೀನ. ಪರ್ವತೋ ವನ್ಹಿಮಾನ್ ಅಂತೀವಲ್ಲ ಹಾಗೆ. ಪರ್ವತ ಅಂಬುದೇನಲ್ಲಿ ಪಕ್ಷ. ಆಮೇಲೆ ವಿಮತ ಪರ್ವತೋ ವನ್ಯಮಾನ್ ಅಂಬೋದೇನೋ ಪ್ರತಿಜ್ಞಾ. ಎರಡು ಸೇರಿ. ಸಾಧ್ಯ ಯಾವುದು? ಅಗ್ನಿ. ವನ್ಯ ಎಂಬುದು ಸಾಧ್ಯ. ಟೆಕ್ನಿಕಲ್ ಟರ್ಮ್ಸ್ ಅವು. ಅವಾಗ ಜ್ಞಾಪಕಾರ ಪಟ ಮುಂದೆ ಹೋಗ್ತಾ ಇರ್ತದೆ. ವನ್ಹಿ. ಆಮೇಲೆ ಮುಂದೇನು? ಅಲ್ಲಿ ಏನ್ ಹೇಳಿ? ಪರ್ವತೋ ವನ್ಯಮಾನ್. ಹೇತು ಯಾವುದು? ಧೂಮಾತ್. ಈ ಬಂತು. ಇಲ್ಲಿ ಯಾವ್ದು ಹೇತು? ಹುಡುಕಿಗ ಯಾವುದು? ಉತ್ಪತ್ತಿತ್ವ. ಉತ್ಪತ್ತಿ ಅನ್ನೋದು ಏನಾಗಿರ್ಬೇಕು? ಯಾವಾಗಲೂ ಭಾವಾಧೀನ. ಧೂಮ ಇದ್ಮೇಲೆ ಏನಿರ್ಬೇಕಲ್ಲಿ? ಧೂಮಾಸ್ತಿತ್ವಂ ಅಗ್ನ್ಯಧೀನತ್ವಂ ಧೂಮಾಧೀನತ್ವಂ. ಅಂದ್ರೆ ಧೂಮಸ್ಯ ವಿದ್ಯಮಾನತ್ವಂ. ಏನಾಯ್ತು? ಧೂಮದ ಇರುವಿಕೆ ಅನ್ನೋದು ಏನಾಗಿರುತ್ತೆ? ಧೂಮಾಧೀನಂ. ಯಾತಕ್ಕೆ? ಧೂಮ ಇಲ್ಲದವರೇನಿಲ್ಲ? ಅಗ್ನಿ ಇಲ್ಲ. ಅಗ್ನಿ ಇದ್ರೆ ಧೂಮ ಇರಬೇಕು ಅಂತಿದೆಯಾ? ಇಲ್ಲ. ಆದ್ರೆ ಧೂಮ ಇದ್ರೆ ಮತ್ತೇನಿರ್ಬೇಕು? ಅಗ್ನಿ ಇರಬೇಕು. ಅದೇ ಉತ್ಪತ್ತಿ ಆದ್ಮೇಲೆ ಏನಿರ್ಬೇಕಲ್ಲಿ? ಭಾವಾಧೀನ. ಅಂದ್ರೆ ಭಾವವೇ ಕಾರಣವಾಗಿ. ಅಧೀನ ಅಂದ್ರೆ ಏನು? ಭಾವವೇ ಕಾರಣವಾಗಿರಬೇಕು ಅಂತ ಅರ್ಥ. ಅಭಾವ ಉತ್ಪತ್ತಿತ್ವ. ದೃಷ್ಟಾಂತ ಬೇಕಲ್ಲ. ಯಾವಾಗಲೂ ಕೂಡ ಹೇತು ಸಾಧ್ಯಗಳ ಸಂಬಂಧನ ಎಸ್ಟಾಬ್ಲಿಷ್ ಮಾಡೋದು ಯಾವ್ದ್ರ ಮೇಲೆ? ನೀವೀಗ ಒಂದು ದೃಷ್ಟಾಂತ ನೋಡ್ಕೊಂಡು. ದೃಷ್ಟಾಂತ ಎಲ್ಲಿದೆ? ಘಟೋತ್ಪತ್ತಿ. ಘಟ ಎಂಬುದು ಏನದು? ಒಂದು ಕಾರ್ಯ. ಗೊತ್ತಾಯ್ತಾ? ಕಾರ್ಯಕ್ಕೆ ಏನಿದೆ ಈಗ? ಮಣ್ಣು. ಅದು ಭಾವನೋ ಅಭಾವನೋ? ಭಾವ. ಸೊ ಘಟೋತ್ಪತ್ತಿ ಏನದು? ಮೃದಧೀನ. ಮೃತ್ ಎಂಬುದೇನೋ? ಮೃದ ಭಾವತ್ವಂ ತಾವತ್ ಸಿದ್ಧಂ ಅಂತ ಇಟ್ಕೊಂಡ್ಬಿಟ್ರೆ ಪೂರ್ತಿ ಮುಗಿದೋಯ್ತಾರೆ.
ಇಷ್ಟೆಲ್ಲ ಎಲ್ಲಿ ಬಂತು? ಇಷ್ಟ ಡೀಟೇಲ್ಸ್ ಎಲ್ಲ ಒಂದು ವಾಕ್ಯದಲ್ಲಿದೆ. ವಿಮತ ಉತ್ಪತ್ತಿ ಭಾವಾಧೀನ ಉತ್ಪತ್ತಿತ್ವ ಘಟೋತ್ಪತ್ತಿವತ್. ಇಷ್ಟು ವಾಕ್ಯ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಪರ್ವತೋ ನಿಮಾನ್ ಧೂಮಾತ್ ಮಹಾನಸವತ್. ಮಹಾನಸ ಎಂಬುದೇನಲ್ಲಿ ದೃಷ್ಟಾಂತ. ಇಲ್ಲಿ ದೃಷ್ಟಾಂತ ಯಾವುದು? ಘಟ ಅಷ್ಟೇ. ಘಟ ಉತ್ಪತ್ತಿಯನ್ನು ನೋಡ್ಕೊಂಡು ಹೇಳ್ತಿರೋದ್ರಿಂದ ಸರಿ. ಇವೆಲ್ಲ ಇಷ್ಟು ತಕ್ಷಣ ಅರ್ಥ ಆಗಿಬಿಟ್ರೆ ಆಗ ಹೇಳಿದ ಅನುಮಾನ ಅರ್ಥ ಆಗುತ್ತೆ. ನಾವು ಪ್ರತ್ಯನುಮಾನ ಹೇಗೆ ಕೊಡ್ಬೇಕು, ಅದಕ್ಕೆ ಕೌಂಟ್ರಾಕ್ಟ್ ಮಾಡಬೇಕಾದ್ರೆ ಅದೇ ಫಾರ್ಮಲ್ಲಿ ಕೌಂಟ್ರಾಕ್ಟ್ ಮಾಡಬೇಕು. ಗೊತ್ತಾಯ್ತಾ? ಕಿಮತೋ ವಿನಾಶ. ಆ ರೀತಿ ಮಾಡ್ತಾ ಹೋದಂತೆ ಏನಾಗುತ್ತೆ? ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಶಾಸ್ತ್ರ ಅಂತ ಕರೀತಾರೆ. ಕ್ಲಾರಿಟಿ ಬರ್ತಾ 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 ಹೋದಂತೆ ಆಗ ದಾಢ್ಯ ಬರುತ್ತೆ. ಕ್ಲಾರಿಟಿನೇ ಇಲ್ಲದೆ ಹೋಗ್ಬಿಟ್ರೆ ಏನಾಗುತ್ತೆ? ವೇಗಿದ್ದಾಗ ಅದನ್ನು ತೀರ್ಮಾನ ಮಾಡಕ್ಕೆ ಬರೋದಿಲ್ಲ. ಡೆಫಿನೆಟ್ ಇರಬೇಕು. ಡೆಫಿನೆಟ್ ಯಾವಾಗಲೂ ಕೂಡ ಈ ಫರ್ಮ್ ಬೇಸಿಸ್ ಬೇಕು. ಈ ಅನುಮಾನ ಅಂಬೋದು ಹಾಗೆ. ಯಾವುದಕ್ಕೆ ಯುಕ್ತಿ ಹೇಳಬೇಕು, ಇಂಥ ಯುಕ್ತಿ ಹೇಳಬೇಕೆ ಹೊರತು ಯಾವುದೋ ಯುಕ್ತಿ ಹೇಳಬಾರದು. ವಿಮತೋ ವಿನಾಶ ಇನ್ನೊಂದು ಅನುಮಾನ. ವಿಮತೋ ವಿನಾಶ ಸಶೇಷ ನಾಶತ್ವ ಘಟನಾಶವತ್. ಇದು ಆಪೋಸಿಟ್ ತೋಮಣ. ಈಗ ಏನದು? ವಿಮತೋ ವಿನಾಶ. ಇಲ್ಲಿ ಯಾವುದು ಪ್ರತಿಜ್ಞೆ? ಯಾವುದು? ವಿಮತೋ ವಿನಾಶ ಪ್ರತಿಜ್ಞೆ. ಇದು ಹೇತು ಯಾವುದು? ಒಟ್ಟು ಪ್ರತಿಜ್ಞೆ ಅದಲ್ಲ, ಇನ್ನೂ ಮುಗ್ದಿಲ್ಲ. ವಿನಾಶ ಎಂಬುದೇನದು? ಪಕ್ಷ. ಅದು ವಿನಾಶ ಪಕ್ಷ. ಅಲ್ಲೇನಿದೆ? ಅದರಲ್ಲಿ ಏನ್ ಸಾಧ್ಯ? ಅಲ್ಲಿಗ ಸಶೇಷ. ವಿಮತೋ ವಿನಾಶ ಸಶೇಷ. ವಿಮತ ಎಂಬುದು ಏನಾಗಿರಬೇಕು? ಶೇಷ ಅಂದ್ರೇನು? ರೆಸಿಡ್ಯೂ ಇರಲೇಬೇಕು. ರೆಸಿಡ್ಯೂ ಇರಲೇಬೇಕು. ಅದಕ್ಕೆ ಏನ್ ಮಾಡ್ತಾರೆ ಆಫೀಸ್ಗಳಲ್ಲಿ? 50 ಬಲ್ಬ್ ತಂದಿದ್ವಿ ಅಂತ ಲೆಕ್ಕ ತೋರಿಸ್ಬಿಟ್ಟಿರ್ತಾನೆ. ಬರ್ತಾನೆ ಅವನು ಆಡಿಟ್ ಮಾಡಕ್ಕೆ ಬರ್ತಾನೆ. ಏನ್ ಮಾಡ್ತಾರಾಗ? 50 ಬಲ್ಬ್ ಇಲ್ಲ ಅಲ್ಲಿ. 50 ಬಿಲ್ ಬಂದ್ರೆ ಕೇಸ್ ಅವನೇನ್ 50 ಹೋಲ್ಡರ್ ಇಟ್ಟಿರ್ತಾನೆ ಅಲ್ಲಿ. ಒಡೆದೋಯ್ತು, ಹೋಲ್ಡರ್ ಮಾತ್ರ ಉಳ್ಕೊಂಡಿದೆ. ಹೋಲ್ಡರ್ ಹೊಡಿತು ಅಂತ ಹೇಳಕ್ ಬರಲ್ಲ ಅವನು. ಗ್ಲಾಸ್ ಹೊಡಿತು ಅನ್ಬೋದು, ಹೋಲ್ಡರ್ ಹೊಡಿತು ಅಂತ ಹೇಳಕ್ ಬರಲ್ಲ. ಏನ್ ತೋರಿಸ್ತಾರ ಅವನು? ಯಾರು ಬರೆಯಿಂದ 50 ಹೋಲ್ಡರ್ ಹಾಕಿರ್ತಾನೆ. ಅವ್ನು ನೋಡಿದ್ರೆ ಕರೆಕ್ಟ್ ಕರೆಕ್ಟ್. ಯಾಕೆ? ಬಲ್ಬ್ ಹೊಡೆದ ಕೂಡ ಏನು ಉಳ್ಕೊಂಡಿದೆ? ಇದು ಉಳ್ಕೊಂಡಿದೆ. ಆದ್ರಿಂದ ಇವೆಲ್ಲ ಟ್ರಿಕ್ಸ್ ಅವೆಲ್ಲ ತಿಳಿತಾ ಕೊಡೋ ಪದ್ಧತಿ. ಅದು ಆಕ್ಚುಲಿ ಇರ್ಬೇಕಾಗ ಹೊತ್ತಾನೆ. ಬಲ್ಬ್ ಹೊಡಿತು ರೀಸನಬಲ್. ಇದು ಕಡಿತು ಅನ್ಬೇಕು. ನೀನು ಕಳೆದ್ರಷ್ಟು ಆಗ್ತದೆ ನೋಡ್ಕೊಂಡು ಸರಿಯಾಗಿ ನೋಡ್ಕೊಂಡಿಲ್ಲ. ಅದು ಕಡಿತು ಬೇರೆ, ಹೊಡಿತು ಬೇರೆ. ಹೊಡಿಲಿಕ್ಕೆ ಕಾರಣ ಬೇರೆ, ಕಡಿಲಕ್ಕೆ ಕಾರಣ ಬೇರೆ. ಗೊತ್ತಾಯ್ತಾ? ಹೊಡಿಲಿಕ್ಕೆ ಕಾರಣ ಬಿದ್ದರೆ ಹೊಡೆದೋಗ್ತದೆ. ನಾನೇ ಬಿಡಿಸ್ತೇ ಹೊಡಿತು ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಅದರೊಳಗೆ ತಗೊಳ್ಳೋದು ಜಾರಿ ಬಿತ್ತು, ಹೊಡೆದೋಯ್ತು, ಅದೇನು ಮಾಡಾಗಿಲ್ಲ. ಅದರಿಂದ ಹೊಡಿಬಾರ್ದು ಗ್ಲಾಸ್ ಅಂತ ಯಾರು ಹೇಳಾಗಿಲ್ಲ. ಆದರೆ ಹೊಡೆದ ಮೇಲೆ ಏನು ಮಾಡ್ಬೇಕು? ನೀನು ಅದನ್ನ ಹೊಡಿಸೋದು ರಿಪೋರ್ಟ್ ಮಾಡಬೇಕು. ಗೊತ್ತಾಯ್ತಾ? ಹೊಡಿಸೋದು ರಿಪೋರ್ಟ್ ಮಾಡಬೇಕು. ಮಾಡಿದ ರಿಪೋರ್ಟ್ಗೆ ಏನು ತೋರಿಸ್ಬೇಕಾಗ? ಎವಿಡೆನ್ಸ್ ತೋರಿಸ್ಬೇಕು. ಎವಿಡೆನ್ಸಲ್ಲಿ ಏನಿರ್ಬೇಕೀಗ? ಒಡೆದೇ ಇರೋ ಪದಾರ್ಥ ಇದೆಯಲ್ಲ ಅದಿರ್ಬೇಕು. ಅರ್ಥ ಆಯ್ತಾ? ಅವ ಸಿಕ್ಕಾಕೊಂಡ್ಬಿಡ್ತಾ. ತಿಳಿತಿಲ್ಲ. ದ್ರಾಕ್ಷಿ, ಸೀಡ್ಲೆಸ್ ದ್ರಾಕ್ಷಿನ ಪೂರ್ತಿ ತಿಂದೆ ಅಂದ್ರೆ ಯಾರು ಹೋಗ್ತಾರೆ. ಆ ಹಲಸಣ್ಣು ಪೂರ್ತಿ ತಿಂದೆ ಅಂದ್ರೆ ಇಲ್ಲಿದೆ ತೋರಿಸ್ಬೇಕು. ಅವ್ರೀಗ ತೋರಿಸ್ಬೇಕಿಲ್ಲ. ತೋರಿಸಿದ್ರೆ ಅದು ತಿಂದೆ ಅಂದ್ರೆ ಸಾಧ್ಯ ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಅರ್ಥ ಆಯ್ತಾ? ಆಕ್ಚುಲಿ ಕೇಸ್ ಆಗಿತ್ತಂತ ಆ ಥರ. ಯಾರು ಹಲಸಣ್ಣಿಗೆ ತೋಟಕ್ಕೆ ಹಲಸಣ್ಣ ಕದ್ದು ಬಿಟ್ಟಿದ್ದಾನೆ. ಅವನೇನ್ ಮಾಡಿ ಹಿಡ್ದಾಕಿದ್ದಾನೆ. ಅವ್ನು ಬಿಟ್ಟಿಲ್ಲ, ಕೇಸ್ ಹಾಕಿದ್ದಾನೆ ಅವನ ಮೇಲೆ. ಹಲಸಣ್ಣ ಸಮೇತ ಕದ್ದು ಬಾದ ಸಮೇತ ಬಿಟ್ಟಿದ್ದಾರೆ. ಅವನೇನ್ ಮಾಡಿದ್ರೆ ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ. ಏನೂ ಇಲ್ಲ, ಸುಮ್ಮನೆ ಹಿಡ್ದಾಕಿದ್ದಾರೆ. ಏನು ತಿಂದೇ ಇಲ್ಲ ನಾನು. ಗೊತ್ತಾಯ್ತಾ? ಕೊನೆಗೆ ಬಿಟ್ಟಿಲ್ಲ ಅವ್ನು ಮಾಡೋದು. ಸರಿ, ಎಲ್ಲ ನೀವು ತೊಟ್ಟು ಏನು ಮಾಡಿದ್ವಿ? ಕೊನೆ ಸೇರ್ತಂತ ಎಲ್ಲೋ ಶಿಕ್ಷಿತ ಅಲ್ಲಿ ಸಿಕ್ಕಾಕೊಂಡು ಬುಡ್ಡಕ್ಕೆ ಇವ್ರು ವಾಸಿ ಸಿಕ್ಕಾದಲ್ಲಿರ್ಬೋದು. ಕೆಲವರು ಎಲ್ಲೋ ದಂಡಿಸಿದ್ದ. ಅದು ತಾತ್ಪರ್ಯ ಏನೀಗ? ರೆಸಿಡ್ಯೂ ತೋರಿಸ್ಬೇಕಾಯ್ತು. ಈಗ 3 days ಆಗಿ ಸಿಗ್ತಿದ್ದಿಲ್ಲ, ದಿನಕ್ಕೆ ಹಾಕ್ಬಿಡ್ತಿದ್ದ. ಅದೇ ರೀತಿನೇ ಇಲ್ಲೇನಾಗಿದೆ? ವಿಮತೋ ವಿನಾಶ ಸಶೇಷ ನಾಶತ್ವಾತ್. ಈಗ ನಾಶತ್ವ ಅಥವಾ ಹೇತು. ನಾಶ ಆದ್ಮೇಲೆ ಏನಾಗಿರ್ಬೇಕು? ಶೇಷ ಇರಲೇಬೇಕು. ಇವತ್ತು ಹಾಗೇನೆ. ಇವತ್ತು ಹಾಲು ಸೀದೋಯ್ತು ಅಂತ ತಿಳ್ಕೊಂಬೋಣ. ಉಕ್ಕಿ ಚೆಲ್ಲಿ ತೋರಿಸ್ಬೇಕು ಅವನಿಗೆ. ಹಾಲಿನ ಉಕ್ಕಿ ಹೋಗಿದೆ ನೋಡಿ ಅಂತ ತೋರಿಸ್ಬೇಕಾದ್ರೆ. ಉಕ್ಕಿಯೂ ಇಲ್ಲ, ಅಲ್ಲಿಲ್ಲ, ಕುಡಿದು ಬಿಟ್ಟಿದ್ದಾನೆ ಅಂತ ಅರ್ಥ. ಗೊತ್ತಾಯ್ತಾ? ಉಕ್ಕಿ ಇಲ್ಲ, ಅಲ್ಲೂ ಇಲ್ಲ ಅಂದ್ರೆ ಹೊಟ್ಟೆ ಒಳಗೆ ಹೋಗಿದೆ. ಆ ಉಕ್ಕಿ ತೋರಿಸ್ಬಿಟ್ರೆ ಹೋಯ್ತು. ನೋಡ್ಕೊಂಡಿಲ್ಲ, ಡೇಟ್ ಆಯ್ತು, ಎಲ್ಲಿ ಹೋಗಿತ್ತು? ಉಕ್ಕಿ ಹೋಗಿತ್ತು. ಘಟನಾಶವತ್. ಘಟನಾಶ ಎಕ್ಸಾಂಪಲ್. ಈಗ ಘಟ ಹೊಡಿತು, ಬಟ್ ಏನಿದೆ? ಘಟ ಚೂರುಗಳೆಲ್ಲ ಇದೆಯಲ್ಲ. ಘಟ ಹೊಡಿತು, ಘಟ ಚೂರುಗಳಿದೆ ಅಷ್ಟೇ. ಆದ್ರೆ ಇಲ್ಲ ಪೂರ್ತಿ ಏನಿಲ್ಲ ಹೊಡೆದೋತಂತ ಏನಂತಾರೆ ಅದಕ್ಕೆ? ಸುಳ್ಳು ಹೇಳ್ತಾ ಇದೆಯಾ? ಎಲ್ಲ ಸಾಗಿಸಿದ್ಯಾ? ಸುಳ್ಳು ಹೇಳ್ತಾ ಇದೆಯಾ? ಇದು ಅವನ ಮನುಷ್ಯನ ಮಾತು. ಎಲ್ಲ ನೆನ್ಪಿಟ್ಕೊಂಡ್ರೆ ಬ್ರಹ್ಮಸೂತ್ರ ಪೂರ್ತಿ ಯಾವ ಫಾರಮಲ್ಲಿದೆ? ಅಥಾತೋರ್ಮ ಜಿಜ್ಞಾಸ ಜನ್ಮಾದ್ಯಶ್ಚ ಯತಃ ಶಾಸ್ತ್ರಯೋನಿತ್ವ ಎಲ್ಲ ಏನವು? ಪ್ರತಿಯೊಂದು ಯುಕ್ತಿನೇ. ಅರ್ಥ ಆಯ್ತಾ? ಅದೇ ರೀತಿ ತತ್ವ ಸಮನ್ವಯ ಈಕ್ಷತೇರ್ನ ಶಬ್ದಂ ಯಾವತ್ತು ತಗೊಂಡ್ರು ಇರೋದು ಹಾಗೇನೆ. ಅದಕ್ಕೆ ಸೂತ್ರದಲ್ಲಿ ಪ್ರತಿಯೊಂದು ಸೂತ್ರ ಕೂಡ ನ್ಯಾಯ. ನ್ಯಾಯ ಅಂದ್ರೆ ಏನು? ಅನುಮಾನ. ಅನುಮಾನದಲ್ಲಿ ಏನಿರಬೇಕು? ಹೇತು ಇರಬೇಕು. ಆಗ ಬ್ರಹ್ಮಸೂತ್ರ ಹೇಗೆ ಓದಬೇಕು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಘಟನಾಶವತ್ ಇತ್ಯನುಮಾನೇನು. 2 ಅನುಮಾನ ಬಂತೀಗ. ಉತ್ಪತ್ತಿಗೂ ಒಂದು ಅನುಮಾನ ಇದೆ,
ಉತ್ಪತ್ತಿ ಯಾವಾಗಲೂ ಏನಾಗಿರಬೇಕು? ಭಾವಾಧೀನ. ಮತ್ತೆ ವಿನಾಶ ಯಾವಾಗಲೂ ಏನಾಗಿರಬೇಕು? ಸಶೇಷ. ಎರಡೀಗ ಭಾವಾಧೀನತ್ವಕ್ಕೇನು ಕಾರಣ? ಉತ್ಪತ್ತಿ ಮತ್ವಾತ್ ಕಾರಣ. ದೃಷ್ಟಾಂತ ಏನು? ಘಟೋತ್ಪತ್ತಿ. ಇಲ್ಲಿ ನಾಶಕ್ಕೇನು ಕಾರಣ? ಅದೇ ಘಟನೆ, ಘಟನಾಶನೇ ದೃಷ್ಟಾಂತ. ನಾಶವಾಗಿರೋದ್ರಿಂದ ಸಶೇಷ ಇರಬೇಕು. ಯಾವ ನಾಶ? ಘಟನಾಶ ಇದೆಯಲ್ಲ, ಘಟನಾಶ, ಗೃಹನಾಶ, ಯಾವ್ದು ಬೇಕಾದ್ರೆ ಏನು ತೋರಿಸ್ಬೇಕಲ್ಲಿ ಅವನೀಗ? ತೋರಿಸ್ಬೇಕಾದ್ರೆ ಇಷ್ಟ ಆಯ್ತು. ಅದಕ್ಕೆ ಇತ್ತನುಮಾನೇನ ಲಯೇ ಭಾವ ಕಾರಣ ಸಿದ್ಧೇ ರೀತಿ ಭಾವ. ಅವನ್ನೆರಡೂ ತಪ್ಪಾಯ್ತು. ಭಾವದಿಂದ ಹುಟ್ಟಿದೆ ಅಂತ ಹೇಳಿ ಹೋಯ್ತು, ಭಾವಾಧೀನ ಅನ್ನೋ ಅನುಮಾನ ಅದನ್ನು ತೆಗೆದಾಕಿತ್ತು. ಇನ್ನೊಂದು ವಾಪಸ್ ತಗೊಂಡ್ರೆ ಲಯದಲ್ಲಿ ಅಭಾವದಿಂದ ಸೃಷ್ಟಿಯಾಗಿದ್ದು ಏನು ಉಳಿಬೇಕಾಗಿತ್ತು? ಅಭಾವ ಉಳಿತು ಅಂತ ಎಲ್ಲಿ ಆಧಾರ ಇಲ್ಲ, ಆದ್ರಿಂದಾಗೇನೆ ಅಭಾವದಿಂದ ಸೃಷ್ಟಿ ಆಗಿಲ್ಲ ಅಂಬೋದು ಕನ್ಫರ್ಮ್ ಆಯ್ತು ಅಂತ ಅರ್ಥ. ಇಷ್ಟು ಸರಿಯಾಗಿ ತಿಳ್ಕೊಂಡ್ರೆ ದೊಡ್ಡ ಘಟ್ಟ. ಆ ರೀತಿ ಪ್ರತಿಯೊಂದನ್ನು ನೋಡ್ತಾ ಹೋಗ್ಬೇಕು. ಅಲ್ಲಿಗಿರಲಿ, ನಾಳೆ ಮುಂದಿನ ಭಾಗ. ಓಂ ಜನ್ಮಾದ್ಯ